ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಭೂಮಿಕಾ. ವೀಕ್ಷಕರೇ, ಸಾಗರದ ಮಾರಿಕಾಂಬೆಯ ಜಾತ್ರೆಯ ಪ್ರಯುಕ್ತ ಗಣಪತಿ ಕೆರೆಯ ಪಕ್ಕದಲ್ಲಿರುವ ಮಾರಿಕಾಂಬಾ ಜಾಗದಲ್ಲಿ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘದ ಕಲ್ಲೂರು ಇವರ ವತಿಯಿಂದ ಗಂಡನಿಗೆ ತಕ್ಕ ಹೆಂಡತಿ ಎಂಬ ನಾಟಕವನ್ನ ಆಯೋಜನೆ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಯಾವ ತರ ಇದೆ ನಾಟಕ ಅನ್ನೋದನ್ನ ನಾವು ನೋಡ್ಕೊಂಡ್ ಬರೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ಶ್ರೀ ಗುರು ಮಲ್ಲಿಕಾರ್ಜುನ ಸಂಘದಿಂದ ನೀವು ಇಲ್ಲಿ ನಮ್ಮ ಸಾಗರದಲ್ಲಿ ಶ್ರೀ ಮಾರಿಕಾಂಬಾ ಜಾತ್ರೆ ಪ್ರಯುಕ್ತ ಒಂದು ನಾಟಕವನ್ನು ಹಮ್ಮಿಕೊಂಡಿದ್ದೀರಾ. ನಿಮಗೆ ಏನ್ ಅನ್ನಿಸ್ತಾ ಇದೆ, ಹಾಗೂ ಜನರ ಒಂದು ರೆಸ್ಪಾನ್ಸ್ ನಿಮ್ಗೆ ಹೇಗ್ ಬರ್ತಾ ಇದೆ ಅಂತ ಹೇಳಿ ಸರ್. ಮೇಡಮ್, ನನ್ನ ಹೆಸರು ಸಿದ್ದು ಬೀಳ್ಗಿ ಅಂತ. ನಾವು ಇಲ್ಲಿಗೆ ಬಂದು ಸುಮಾರು ಈಗ ಒಂದು 13-14 ದಿನ ಆಯ್ತು. ರೆಸ್ಪಾನ್ಸ್ ಇದೆ ಮೇಡಮ್, ಆದ್ರೆ ಸ್ವಲ್ಪ ಕಲೆಕ್ಷನ್ ನಮ್ಗೆ ರೇಂಜ್ ಆಗ್ತಾ ಇಲ್ಲ. ಯಾಕಂದ್ರೆ ಯಾಕೆ ಪ್ರಚಾರದ ಕೊರತೆನೋ ಏನೋ ಗೊತ್ತಿಲ್ಲ. ಆದ್ರೆ ನಾಟಕದ ಬಗ್ಗೆ ಮಾತ್ರ ನಾವು ಅಭಿಪ್ರಾಯದ ಬುಕ್ ಅಂತ ಕೂಡ ಇಟ್ಟಿದೀವಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ನಾಟಕಗಳು ಬಹಳ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಡಬಲ್ ಮೀನಿಂಗ್ ಇರುತ್ತೆ, ಸ್ವಲ್ಪ ಅಶ್ಲೀಲ ಮಾತಾಡ್ತಾರೆ. ನಾವು 101% ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಕೂಡ ನಾಟಕ ನೋಡಿ, ಎಲ್ಲಾದ್ರೂ ಒಂದು ಪಿನ್ ಟು ಪಿನ್ ಏನಾದ್ರೂ ಆ ರೀತಿ ಡಬಲ್ ಮೀನಿಂಗ್ ಆಗ್ಲಿ, ಅಶ್ಲೀಲತೆ ಆಗ್ಲಿದ್ರೆ ನಾನು ದುಡ್ಡು ವಾಪಸ್ ಕೊಟ್ಟು ಕಳಿಸ್ತೇನೆ. ಅಷ್ಟು 100% ನಾನು ಗ್ಯಾರಂಟಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ನೋಡಿದಂತ ಎಷ್ಟೋ ಕಲಾಭಿಮಾನಿಗಳು, ಆಮೇಲೆ ಫ್ಯಾಮಿಲಿ ಸಮೇತವಾಗಿ ಹೆಣ್ಣು ಮಕ್ಕಳು ಬಂದವರು ಕೂಡ ಬಹಳ ಒಳಗಡೆ ಬಂದು ನಮಗೆ ಬಹಳ ಪ್ರಶಂಸೆ ಮಾಡ್ತಾ ಇದ್ದಾರೆ. ಇಲ್ಲ ರೀ, ನಾವು ಏನೇನೋ ಕೇಳಿದ್ವಿ, ನಾಟಕ ಅಂದ್ಕೊಳ್ಳೆ ಸ್ವಲ್ಪ ಡಬಲ್ ಮೀನಿಂಗ್ ಇರುತ್ತೆ ಹಂಗೆ ಅಂತ. ಆದ್ರೆ ನಿಮ್ಮ ನಾಟಕ ತುಂಬಾ ಚೆನ್ನಾಗಿದೆ, ನಮ್ಮ ಸಂಘದಿಂದ ಅಷ್ಟು ಮಂದಿನ ಕರ್ಕೊಂಡು ಬರ್ತೀನಿ, ಇಷ್ಟು ಜನರನ್ನ ಕರ್ಕೊಂಡು ಬರ್ತೀನಿ ಅಂತಂದು ಅವರು ಫ್ಯಾಮಿಲಿ ಸಮೇತವಾಗಿ ಒಂದು 10 ಜನ 15 ಜನ ಬಂದು ನಮಗೆ ಭೇಟಿಯಾಗಿ ನಮಗೆ ಬಹಳ ರೀತಿಯಿಂದ ಒಂದು ಒಳ್ಳೆ ಅಭಿಪ್ರಾಯ ತಿಳಿಸಿ ಹೋಗ್ತಾ ಇದ್ದಾರೆ ಮೇಡಮ್. ಆದ್ರೂ ಕೂಡ ಯಾಕೆ ಏನೋ ಗೊತ್ತಿಲ್ಲ, ನಮಗೆ ಪ್ರಚಾರದ ಕೊರತೆನೂ ಏನೋ ಗೊತ್ತಿಲ್ಲ. ಆದ್ರೆ ಪ್ರಚಾರ ಸಿಗ್ತಾ ಇಲ್ಲ. ಬಹಳ ಜನ ನಮ್ಗೆ ಗುರುತು ಹಿಡಿದು ಹೊರಗಡೆ ಹೋದಾಗ ಮಾತಾಡಿಸ್ತಾ ಇರ್ತಾರೆ, ನೀವು ನಾಟಕದವರಲ್ಲ, ನಾಟಕ ಚೆನ್ನಾಗಿತ್ರಿ ಅಂತಂದು ಹೇಳ್ತಾರೆ. ಇಲ್ಲ, ಇವತ್ತು ನಮ್ಮ ಫ್ಯಾಮಿಲಿನ ಕರ್ಕೊಂಡು ಬರ್ತೀವಿ, ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ ನಮಗೊಂದು ಇಲ್ಲಿ ಬಂದು ಕಲೆಕ್ಷನ್ ಅಷ್ಟು ನಮಗೆ ವರ್ಕೌಟ್ ಆಗ್ತಾ ಇಲ್ಲ ಮೇಡಮ್, ಅಷ್ಟೇ. ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘದಿಂದ ಆಯೋಜಿಸಿರತಕ್ಕಂತಹ ಈ ಒಂದು ನಾಟಕಕ್ಕೆ ಎಲ್ಲಾ ಸಾಗರ ಜನತೆಗಳು ಬಂದು ಈ ಒಂದು ನಾಟಕವನ್ನ ಯಶಸ್ವಿ ಮಾಡಿಕೊಡಿ. ನಾಟಕ ನಾವು ಕೂಡ ನೋಡಿದ್ವಿ, ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಫ್ಯಾಮಿಲಿ ಸಮೇತರಾಗಿ ಕೂತು ನೋಡುವಂತ ನಾಟಕ ಇದಾಗಿದೆ ವೀಕ್ಷಕರೇ. ಎಲ್ಲರೂ ಸಾಗರ ಜನತೆ ಪ್ರತಿಯೊಬ್ರು ಬಂದು ಈ ಒಂದು ನಾಟಕವನ್ನ ನೋಡಿ ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ, ಕ್ಯಾಮ್ರಾಮನ್ ಶಿವು ಜೊತೆ ಭೂಮಿಕಾ.